ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಸರ್ಕಾರ ಮುಂದಾಗ್ತಾ ಇದೆ. ರಾಜ್ಯದಲ್ಲಿ 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯವನ್ನು ಮಾಡಲಾಗಿದೆ. ಬೆಂಗಳೂರು 1, ಗ್ರಾಮ 1 ಸೇವಾ ಕೇಂದ್ರ ಬಯೋಮೆಟ್ರಿಕ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಬಯೋಮೆಟ್ರಿಕ್ಗೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಜೊತೆಗೆ ಮಹಿಳಾ ಇಲಾಖೆ ಐಡಿ ಕಡ್ಡಾಯವನ್ನ ಕೂಡ ಮಾಡಲಾಗಿದೆ. ಸೊ ಇಲಾಖೆ ಐಡಿ ಕಡ್ಡಾಯ ಮಾಡಿದೆ. ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಾಗಿದ್ರೆ ಆರ್ಡಿ ನಂಬರ್ ಕಡ್ಡಾಯವಾಗಿ ಕೊಡಬೇಕು ಅಂತ ಕೂಡ ಹೇಳಿದೆ. ಗೃಹಲಕ್ಷ್ಮಿ ಬೇಕಿದ್ರೆ ಬಯೋಮೆಟ್ರಿಕ್ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ. ರಾಜ್ಯದಲ್ಲಿ ನೋಡಿ 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ಹೆಬ್ಬೆಟ್ಟಿನ ಸ್ಕ್ಯಾನಿಂಗ್ ಆಗಬೇಕಿದೆ ಅಥವಾ ಈ ಕಣ್ಣುಗಳ ಸ್ಕ್ಯಾನಿಂಗ್ ಅನ್ನ ಮಾಡಿ ಅರ್ಹರನ್ನ ಗುರುತು ಹಿಡಿಯಲಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅವರ ಖಾತೆಗಳಿಗೆ. ಸೊ ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಯೋಮೆಟ್ರಿಕ್ಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಬಯೋಮೆಟ್ರಿಕ್ ಮುಖಾಂತರ ಈ ಆಧಾರ್ ಕಾರ್ಡ್ ಜೊತೆಗೆ ಮಹಿಳಾ ಇಲಾಖೆ ನೀಡಿರುವಂತಹ ಐಡಿ ಕಡ್ಡಾಯ ಕೂಡ ಮಾಡಲಾಗಿದೆ. ನೋಡಿ, ಗೃಹಲಕ್ಷ್ಮಿ ಫಲಾನುಭವಿಗಳು ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ತಮ್ಮ ಹೆಬ್ಬೆಟ್ಟು ಅಥವಾ ಕಣ್ಣುಗಳು ಅಥವಾ ಫೇಸ್ ಸ್ಕ್ಯಾನ್ ಮಾಡಿಸಬೇಕು. ಇದು ನಿಯಮ ಮತ್ತೆ ಕಡ್ಡಾಯ. ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಾಗಿದ್ರೆ ಆರ್ಡಿ ನಂಬರ್ ಅನ್ನು ಕೊಡಬೇಕು, ಕಡ್ಡಾಯ ಆಗಿದೆ. ಮತ್ತೆ ಜಾತಿ ಸರ್ಟಿಫಿಕೇಟ್ ನಲ್ಲಿರುವಂತಹ ಆರ್ಡಿ ನಂಬರ್ ಅನ್ನು ಕೊಡಲೇಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಂಜನ್, ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಫಿಲ್ಟರ್ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದು ಬಯೋಮೆಟ್ರಿಕ್ ಮುಖಾಂತರ ಒಂದಷ್ಟು ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಎಷ್ಟು ದಿನ ಇಲ್ಲದೆ ಇರೋದು ಇವಾಗ ಮಾಡ್ತಾ ಇದ್ದಾರೆ. ಮುಂಚೆನೆ ಮಾಡಿದಿದ್ರೆ ಸಾಕಷ್ಟು ಲಾಭ ಆಗ್ತಿತ್ತು ಅಂತ ಕಾಣಿಸುತ್ತಲ್ವಾ? ಖಂಡಿತವಾಗ್ಲು ರಮ್ಯಾ, ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಏನು ಗೃಹಲಕ್ಷ್ಮಿ ಹಣಕ್ಕೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಗೃಹಲಕ್ಷ್ಮಿ ಇದ್ದಾರೆ ಅವರ ಖಾತೆಗೆ ಬರ್ಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಯೋಮೆಟ್ರಿಕ್ ಕಡ್ಡಾಯ ಇರ್ಬೋದು, ಜೊತೆಗೆ ಹೆಬ್ಬೆಟ್ಟಿನ ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಅನ್ನ ಮಾಡಿ ಅರ್ಹ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳನ್ನ ಪತ್ತೆ ಹಚ್ಚಿ ನಂತರದಲ್ಲಿ ಅವರ ಖಾತೆಗೆ ಹಣವನ್ನ ಜಮೆ ಮಾಡುವಂತಹ ಪ್ರಕ್ರಿಯೆಗೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಏನಂತ ಹೇಳಿದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಫಿಲ್ಟರ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಯಾಕೆಂತ ಹೇಳಿದ್ರೆ ಅತಿ ಹೆಚ್ಚಾದ 100 ಕೋಟಿಗೂ ಅಧಿಕ ಮೌಲ್ಯದ ಹಣಗಳು ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರಿಯಾಗಿ ಸೇರ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತನಿಖೆಯನ್ನ ಮಾಡುತ್ತೆ. ಈ ಒಂದು ತನಿಖೆಯನ್ನ ಮಾಡೋಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇರುತ್ತೆ. ಆ ಒಂದು ಇಲಾಖೆ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಫಿಲ್ಟರ್ ಮಾಡೋಕೆ ಶುರು ಮಾಡುತ್ತೆ. ಇದರಲ್ಲಿ ಬರೋಬ್ಬರಿ ಏನು ಬೆಂಗಳೂರು ದಕ್ಷಿಣದಲ್ಲಿ ಸುಮಾರು 12,719 ಗೃಹಲಕ್ಷ್ಮಿಯರು ಯೋಜನೆಯಿಂದ ಹೊರಕ್ಕೆ ಉಳಿದಿದ್ದಾರೆ. ಯಾಕಂದ್ರೆ ಅದರಲ್ಲಿ ಒಂದಿಷ್ಟು ಜನ ಮೃತರು ಕೂಡ ಪತ್ತೆ ಆಗಿರುವಂತದ್ದು. ಜೊತೆಗೆ ಯಾರೆಲ್ಲ ಮೃತರಾಗಿದ್ದಾರಲ್ವಾ ಅವರ ಖಾತೆ ಕೂಡ ಹಣ ಜಮೆ ಆಗ್ತಿತ್ತು. ಅಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಅವರ ಖಾತೆಗೆ ಜಮೆ ಆಗ್ತಿತ್ತು. ಸುಮಾರು 6,624 ಮೃತರ ಖಾತೆಗೆ ಹಣ ಜಮೆ ಆಗ್ತಿತ್ತು. ಜೊತೆಗೆ 4,800 ಐಟಿ GST ತೆರಿಗೆ ಪಾವತಿದಾರರು ಕೂಡ ಈ ಒಂದು ಫಲಾನುಭವಿಗಳ ಪಟ್ಟಿಯಲ್ಲಿ ಪತ್ತೆ ಆಗಿದ್ರು. ಜೊತೆಗೆ ಆಧಾರ್ ಸೀಡಿಂಗ್ ಮಾಡಿಸಿರೋದ ಸುಮಾರು 1,295 ಮಂದಿ ಗೃಹಲಕ್ಷ್ಮಿಯವರು ಕೂಡ ಈ ಒಂದು ಸೌಲಭ್ಯವನ್ನು ಪಡ್ಕೋತಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪರಿಶೀಲನೆ ಮಾಡುತ್ತೆ. ಈ ಒಂದು ಪರಿಶೀಲನೆಯಲ್ಲಿ ಎಲ್ಲ ಅಕ್ರಮ ಬಯಲಾಗಿರುವಂತದ್ದು. ಅಂಗನವಾಡಿಯ ಕಾರ್ಯಕರ್ತರು ಈ ಒಂದು ಸರ್ವೆಯನ್ನ ಮಾಡ್ತಾರೆ. ಈ ಒಂದು ಸರ್ವೆಯಲ್ಲಿ ಈಗ ಮಾಹಿತಿ ಬಹಿರಂಗ ಆಗಿದೆ. ಇನ್ನೂ ಕೂಡ ಈ ಒಂದು ಏನು ಫಿಲ್ಟರ್ ಪ್ರಕ್ರಿಯೆ ಏನಿದೆಯಲ್ಲ, ಗೃಹಲಕ್ಷ್ಮಿ ಖಾತೆಗೆ ಯಾರೆಲ್ಲ ಹಣ ಹೋಗ್ತಿದೆಯಲ್ವಾ, IT ಎಂಪ್ಲಾಯೀಸ್ ಇರ್ಬೋದು, IT ಫೈಲ್ ಮಾಡೋರು ಇರ್ಬೋದು, ಅಥವಾ GST ಫೈಲ್ ಮಾಡೋರು ಇರ್ಬೋದು, ಅಥವಾ ಯಾರೆಲ್ಲ ಡೆತ್ ಆಗಿದ್ದಾರೆ ಅವರ ಖಾತೆಗೆ ಹೋಗ್ತಿದ್ರೆ ಇನ್ನು ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಫಿಲ್ಟರಿಂಗ್ ಕೆಲಸ ನಡೆಯುತ್ತೆ. ಅಲ್ಲಿ ಕೂಡ ಮತ್ತಷ್ಟು ಹಣ ಸೋರಿಕೆ ಆಗೋದನ್ನ ತಡೆಗಟ್ಟಕ್ಕೆ ರಾಜ್ಯ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ರಮ್ಯಾ, ನೋಡಿ, ಯೋಜನೆಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬರೋದಕ್ಕೆ ಸರ್ಕಾರ ರೂಲ್ಸ್ ಮಾಡಿರೋದೇನೋ ಸರಿ, ಆದ್ರೆ ಗ್ರಾಮೀಣ ಭಾಗದ ಮಹಿಳೆಯರ ಕಥೆ ಏನು? ಖಂಡಿತವಾಗ್ಲೂ ರಮ್ಯಾ, ಇದಕ್ಕೆ ಈಗಾಗಲೇ ಏನು ಗ್ರಾಮೀಣ ಭಾಗದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಕ್ರಮ ತಡೆಯೋಕೆ
ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಈಗ ಜಾಗೃತಿ ಕಾರ್ಯಕ್ರಮವನ್ನ ಮೂಡಿಸಿರುವಂತದ್ದು. ಈಗಾಗಲೇ ಬೆಂಗಳೂರು 1 ಇರ್ಬೋದು, ಗ್ರಾಮ 1 ಇರ್ಬೋದು, ಸೇವಾ ಕೇಂದ್ರ ಇರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಅಂದ್ರೆ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಇರುತ್ತೆ. ಆ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಅವರು ಏನು ಬಯೋಮೆಟ್ರಿಕ್ ಇದೆ, ಆ ಬಯೋಮೆಟ್ರಿಕ್ ಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನ ಮಾಡಬಹುದು, ಅಥವಾ ಸಂಬಂಧಪಟ್ಟಂತ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರೆ ಅಲ್ಲಿ ಕೂಡ ಅವರು ಈ ಒಂದು ಬಯೋಮೆಟ್ರಿಕ್ ಗೆ ಏನೆಲ್ಲ ಮಾಡಬೇಕು ಅನ್ನುವಂತ ಪ್ರೋಸೆಸ್ ಅನ್ನ ಈಸಿಯಾಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರಿಗೆ ಕನ್ವೆ ಮಾಡೋಕೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ. ಇದ್ರ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸುವಂತ ಕೆಲಸ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಒಂದು ಬಯೋಮೆಟ್ರಿಕ್ ಏನಾದ್ರೂ ಮಾಡಿಸ್ತಾ ಇದ್ದಂತ ಪಕ್ಷದಲ್ಲಿ ಮತ್ತೆ ಪ್ರತಿ ತಿಂಗಳು 2,000 ರೂಪಾಯಿ ಅಕೌಂಟಿಗೆ ಬರೋದಿಲ್ಲ, ಆಗ ಅವರಿಗೆ ಮಾಡಿಸಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇನ್ನು ಗೃಹಲಕ್ಷ್ಮಿ ಈ ಒಂದು ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಮಾಡ್ತಿದ್ದೀವಿ ಅಂತ ಹೇಳಿ ನೋಟಿಫಿಕೇಶನ್ ಹೊರಡಿಸಿ, ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಿದ್ದಾರೆ ರಮ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.